ಜೂಜು ಸಾಲ ಪದೇ ಪದೇ ಕಿರಿಕ್ ಶೂಲಕ್ಕೇರಿಸಿದ ಆನ್ಲೈನ್ ಆಟ ಅಮಾಯಕರೇ ಟಾರ್ಗೆಟ್ ಚಟಕ್ಕೆ ಬೀಳಿಸಿ ಕಿರಾತಕರ ಕಾಟ ಪ್ರಾಣವೂ ಹೋಯಿತು ಮಾನವೂ ಹೋಯಿತು ಸಾವಿನ ಮನೆಗೆ ದಿಕ್ಕೆ ಇಲ್ಲದಂತಾಯಿತು ಆನ್ಲೈನ್ ಕಿಲ್ಲರ್ ಇದು ನ್ಯೂಸ್ 18 ಮೆಗಾ ಅಭಿಯಾನ ಆನ್ಲೈನ್ನ ದೋಖಾ ಸುಳಿಯಲ್ಲಿ ಕರ್ನಾಟಕ ಸಿಕ್ಕಾಕೊಂಡಿದೆ ಆನ್ಲೈನ್ ಗೇಮ್ ಕಾರಣಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಕ್ರೈಮ್ ಸೀನ್ಗಳು ನಡೀತಾನೆ ಇದೆ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಆನ್ಲೈನ್ ದೋಖಾ ಒಂದಲ್ಲ ಎರಡಲ್ಲ ಒಂದ್ ಕಡೆ ಆನ್ಲೈನ್ ಗೇಮ್ ಇರಬಹುದು ಇನ್ನೊಂದು ಕಡೆ ಆನ್ಲೈನ್ ನಲ್ಲಿ ಲೋನ್ ಸಿಗುವಂತದ್ದಿರಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಒಂದು ತಿಂಗಳಿನಿಂದ 10 ರಿಂದ 15 ಜನ ಸುಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ ಸಾಲ ಸೂಲ ಮಾಡಿಕೊಂಡು ಸಾಲ ತೀರ್ಸೋಕ್ಕಾಗದೆ ದರೋಡೆಯನ್ನ ಬೇರೆ ಮಾಡ್ತಿದ್ದಾರೆ ಆನ್ಲೈನ್ ಕಿಲ್ಲರ್ಗಳಿಂದ ಕರುನಾಡು ತತ್ತರಿಸಿ ಹೋಗ್ತಾ ಇದೆ ಆನ್ಲೈನ್ ಸಾಲ ಕೊಟ್ಟವರು ಮಾನವನ್ನ ಹರಾಜು ಮಾಡ್ತಿದ್ದಾರೆ ಆನ್ಲೈನ್ ಸಾಲ ಕೊಟ್ಟವರಿಂದ ಸಿಕ್ಕಾಪಟ್ಟೆ ಟಾರ್ಚರ್ ಅನುಭವಿಸಿ ಸುಸೈಡ್ ಮೊರೆ ಹೋಗಿರುವಂತಹ ಪ್ರಕರಣಗಳು ಆಗ್ತಾ ಇದೆ ಕರ್ನಾಟಕದಲ್ಲಿ ಆನ್ಲೈನ್ ಸಾಲ ಕೊಟ್ಟವರ ಮಾನ ಹರಾಜು ಹಾಕ್ತಾರೆ ಆನ್ಲೈನ್ ಸಾಲದಿಂದ ಸರಣಿ ಆತ್ಮಹತ್ಯೆಗಳು ಕೂಡ ನಡೀತಾ ಇರುವಂಥದ್ದು ಎಸ್ಪೆಷಲಿ ನಮ್ಮ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಅದು ಕೂಡ ಈ ಒಂದು ಆನ್ಲೈನ್ ಜೂಜಿರಬಹುದು ಆನ್ಲೈನ್ನ ಲೋನ್ಗಳಿಗೆ ಸಿಕ್ಕಾಕೊಂಡು ಒಂದು ಆತ್ಮಹತ್ಯೆನ ಮಾಡ್ಕೊಳ್ತಾ ಇದ್ದಾರೆ ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ರು ಆನ್ಲೈನ್ ಗೇಮ್ಗೆ ದುಡ್ಡನ್ನ ಹಾಕಿ ಇನ್ನೊಂದು ಕಡೆ ಸಾಲ ತಗೊಂತಾರೆ ಈ ಕಡೆ ದುಡ್ಡು ಹಾಕ್ಬೇಕಲ್ವಾ ಅಂತ ಸೊ ಆನ್ಲೈನ್ ಗೇಮ್ಗೆ ದುಡ್ಡನ್ನ ಇನ್ವೆಸ್ಟ್ ಮಾಡಿ 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 ಲಾಸ್ಟಿಗೆ ಅವರಿಗೆ ಬೇರೆ ಗತಿ ಇರೋದಿಲ್ಲ ಆತ್ಮಹತ್ಯೆನ ಮಾಡ್ಕೊಳ್ತಾರೆ ನೋಡಬಹುದು ರಂಜಿತಾ ವಿ ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಸುಸೈಡ್ ಅನ್ನ ಮಾಡ್ಕೊಂಡಿರ್ತಾರೆ ಈಕೆ ಯುವತಿ 2023 ಮಾರ್ಚ್ 18ರಂದು ಈಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂಥದ್ದು ಆನ್ಲೈನ್ ಕಿಲ್ಲರ್ಗೆ ಬಲಿಯಾಗಿರುವಂತಹ ಯುವತಿ ಪತಿ ದರ್ಶನ್ ಬಾಲು ಆನ್ಲೈನ್ ಬೆಟ್ಟಿಂಗ್ ಚಟ ಹೊತ್ಕೊಂಡಿದ್ರು ಮನನೊಂದ ಪತ್ನಿ ರಂಜಿತಾ ವಿ ಸುಸೈಡ್ ಅನ್ನ ಮಾಡ್ಕೊಂಡಿರ್ತಾಳೆ 2023 ಮಾರ್ಚ್ 18ರಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದು ಕಾರಣ ಏನಪ್ಪಾ ಅಂತಂದ್ರೆ ಪತಿ ಆನ್ಲೈನ್ ಗೇಮ್ನ ದಾಸನಾಗಿರ್ತಾನೆ ಒಂದ್ ಕಡೆ ಸಾಲವನ್ನ ಪಡ್ಕೊಂಡಿರ್ತಾನೆ ಸಾಲಗಾರರು ಬಂದು ಟಾರ್ಚರ್ ಅನ್ನ ಕೊಟ್ಟಿರ್ತಾರೆ ಪತಿ ಆನ್ಲೈನ್ ಬೆಟ್ಟಿಂಗ್ ಆಗಿ ಕೋಟಿಗಟ್ಟಲೆ ಸಾಲ ಮಾಡಿರ್ತಾನೆ ತಾನು ಮಾಡಿದ ಸಾಲವನ್ನ ತೀರಿಸುವಂತೆ ಪತ್ನಿ ಮೇಲೆ ಪತಿ ಒತ್ತಡವನ್ನ ಹಾಕಿರ್ತಾನೆ ಮನನೊಂದ ಪತ್ನಿ ರಂಜಿತಾ ಆತ್ಮಹತ್ಯೆಗೆ ಶರಣಾಗ್ತಾಳೆ ತಾನು ಕೂಡ ಏನ್ ಮಾಡುವುದು 3 ವರ್ಷದ ಮಗುವನ್ನ ಬಿಟ್ಟು ರಂಜಿತಾ ಸುಸೈಡ್ ಅನ್ನ ಮಾಡ್ಕೊಂಡಿರುವಂಥದ್ದು 2023ರಲ್ಲಿ ತಾಯಿ ಸಾವು ತಂದೆ ಜೈಲು ಪಾಲು ಮಗು ಅನಾಥ ಆಗೋಗ್ಬಿಟ್ಟಿದೆ ಪತಿಯ ಆನ್ಲೈನ್ ಬೆಟ್ಟಿಂಗ್ ಆಗಿ ಕೋಟಿಗಟ್ಟಲೆ ಸಾಲ ಮಾಡಿ ಆ ಸಾಲವನ್ನ ನೀನ್ ತೀರಿಸು ಅಂತ ಪತ್ನಿ ಮೇಲೆ ಪತಿ ಒತ್ತಡವನ್ನ ಹಾಕ್ತಾನೆ ಆಕೆ ನೊಂದು ಹೋಗಿರ್ತಾಳೆ ಸುಸೈಡ್ ಅನ್ನ ಮಾಡ್ಕೊತಾಳೆ ಅದಾದ ಮೇಲೆ ಪತಿ ಜೈಲಿಗೆ ಸೇರ್ತಾನೆ ಈಗ ಆಕೆಯ 3 ವರ್ಷದ ಮಗು ಏನಿದೆ ಅದು ಅನಾಥ ಆಗಿ ಹೋಗ್ಬಿಟ್ಟಿದೆ ದಿಕ್ ಯಾರೂ ಇಲ್ಲ ಈ ರೀತಿಯ ಒಂದು ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ ಆನ್ಲೈನ್ ಗೇಮ್ಗೆ ದುಡ್ಡು ಹಾಕ್ತಾರೆ ಫಸ್ಟಿಗೆ 1 to ಡಬಲ್ ಬರುತ್ತೆ ಆಸೆ ಇನ್ನಷ್ಟು ಹೆಚ್ಚಾಗತ್ತೆ ಸೊ ಇನ್ನೂ ಕೂಡ ದುಡ್ಡು ಮಾಡೋಣ ಅಂತ ಇದ್ದು ಬದ್ದಿ ದುಡ್ಡೆಲ್ಲ ತೆಗೆದು ಆನ್ಲೈನ್ ಗೇಮಿಂಗ್ಗೆ ಹಾಕ್ತಾರೆ ದುಡ್ಡು ಸಾಕಾಗಲ್ಲ ಲೋನ್ ಮಾಡ್ತಾರೆ ಕೋಟಿಗಟ್ಟಲೆ ಲೋನ್ ಮಾಡಿ ಇನ್ವೆಸ್ಟ್ ಮಾಡಿ ಪಾಪರಾಗ್ಬಿಡ್ತಾರೆ ಕೊನೆಗೇನು ಮಾಡೋದು ರಂಜಿತಾ ಅಂತ ಮಹಿಳೆ ಮೇಲೆ ನೀನು ನನ್ನ ಸಾಲ ಕಟ್ಕೋ ಅಂತ ಹೇಳ್ತಾರೆ ಆಕೆ ಆತ್ಮಹತ್ಯೆನ ಮಾಡ್ಕೊಂಡಿರುವಂಥದ್ದು